ಕ್ಷೇತ್ರರಕ್ಷಣೆ ವೈಫಲ್ಯ, ನೋ ಫಾಲ್. ಮೊದಲ ಹಂತದ ಬೌಂಡರಿಯನ್ನು ದಾಖಲಿಸ್ತಾ ಇದೆ ರಾಯಲ್ ಸ್ಟ್ರೈಕರ್ಸಿನ ತಂಡ. ತನ್ಮೂಲಕವಾಗಿ ತಂಡದ ಮೊತ್ತ ಇವಾಗ ಆರಂಭ. 4ಕ್ಕೆ ನೋ ಲಾಸ್. ಮತ್ತೆ ಇರ್ಷಾದ್ ಎರಡನೇ ಬಾರಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ತಂಡದ ಮೊತ್ತ 4 ಓಟಗಳು. 23ನೇ ವರ್ಷದ ಜಾಮಿಯಾ ಟ್ರೋಫಿಯಲ್ಲಿ ನಡೀತಾ ಇದೆ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಮುಸ್ಲಿಂ ಸಮಾಜ ಬಾಂಧವರ 24 ತಂಡಗಳು ಭಾಗವಹಿಸ್ತಾ ಇದ್ರು ಕೂಡ ಬಹಳಷ್ಟೊಂದು ವೈಭವಪಿತವಾಗಿ ನಡೆಸಲಾಗ್ತಾ ಇರುವಂತಹ ಈ ಬಾರಿಯ ಈ ಕ್ರಿಕೆಟ್ ಪಂದ್ಯಾಕೂಟ. ಇದರ ಮಧ್ಯೆ ರಫೀಕ್ ಮೊದಲ ಬೌಂಡರಿಯನ್ನು ದಾಖಲಿಸಿದ್ದಾರೆ. ತಂಡದ ಮೊತ್ತ 9, 5ನೇ ಬಾರಿಗೆ. ಓಳ ತಿರುವನ್ನು ಪಡ್ಕೊಂಡಿರುವಂತಹ ಚೆಂಡು ಇನ್ ಸ್ವಿಂಗರ್ ಡೆಲಿವರಿ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ ಇವಾಗ 10. ಅಂತಿಮ 1 ಚೆಂಡು ಬಾಕಿ ಇದೆ ಕೊನೆಯ ಎಸೆತಕ್ಕಾಗಿ. ಮೊದಲ ಓವರ್ನಲ್ಲಿ ಇವಾಗ ಇರ್ಷಾದ್. ಮೊದಲ ಪಂದ್ಯವನ್ನು ಜಯಿಸಿರುವಂತಹ ಕ್ರೌನ್ ಮದರ್ ಪ್ಯಾಲೇಸಿನ ಖುಷಿ ಅಮರ್ ತಂಡ ಮೊದಲ ಪಂದ್ಯವನ್ನು ಸೋತಿರುವಂತಹ ರಾಯಲ್ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೊಹೇನ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಿಡ್ ಆಫ್ ಭಾಗದಲ್ಲಿ ಮಾಡಿದ್ರು. ಮೊದಲ ಓವರ್ ಮುಕ್ತಾಯ. 11ಕ್ಕೆ ನೋ ಲಾಸ್. ರಾಯಲ್ ಸ್ಟ್ರೈಕರ್ಸಿನ ತಂಡ. ಇವಾಗಲೇ 5 ತಂಡಗಳು ಈ ಟೂರ್ನಮೆಂಟಿನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದೆ. ನಿನ್ನೆ ದಿನ ಮೂಮಿನ್ ಕ್ರಿಕೆಟರ್ಸ್ ಕುಂದಾಪುರ ಮತ್ತು ಲಕ್ಕಿ ಸ್ಟಾರ್ ಕೋಡಿಯ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿತ್ತು. ಇವತ್ತು ಟೌನ್ ಬ್ಲೂ ರೀಫ್ ಮತ್ತು ಟೌನ್ HSನ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಮೊಹೇನ್ ಜಾಲಿ ಮೂಡ್ಗೋಪಾಡಿ ಕೂಡ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿರುವಂತಹ 5ನೆಯ ತಂಡ. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಇದರ ಮಧ್ಯೆ ಲೆಗ್ ಬಾಯ್. ತಂಡದ ಮೊತ್ತ ಇಲ್ಲಿ 12 ಓಟಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಕೈ ಚೆಲ್ತಾ ಇದ್ದಾರೆ. ತಂಡದ ಮೊತ್ತ 12. 3ನೇ ಬಾರಿ ಮೊಹೇನ್. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ಈ ದಿನದ ಕೊನೆಯ ಪಂದ್ಯ ಪ್ರಸ್ತುತವಾಗಿ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೊಹೇನ್ ಬಹಳ ಉತ್ತಮ ರೀತಿಯ ಎಸೆತವನ್ನು ಎಸೆದ್ರು. ತಟ್ಟಿಮುಟ್ಟಿ 1 ಓಟಗಳ ಹೆಚ್ಚುವರಿಯೂ ಕೂಡ. ತಂಡದ ಮೊತ್ತ ಇವಾಗ 14. ನಾಳೆ ದಿನ ಈ ಟೂರ್ನಮೆಂಟಿನ ಕೊನೆಯ ದಿನ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಗಳು ಇಲ್ಲಿ ಆರಂಭವನ್ನು ಕಾಣುತ್ತೆ. ಕ್ವಾರ್ಟರ್ ಫೈನಲ್ ಪಂದ್ಯಗಳು, ಸೆಮಿಫೈನಲ್ ಹೋರಾಟ, ಬಳಿಕ ಫೈನಲ್ ಪಂದ್ಯ ಕೂಡ ನಾಳೆಯೇ ಈ ಬಾರಿಯ ಜಾಮಿಯಾ ಟ್ರೋಫಿಯನ್ನು ಕಂಡುಕೊಳ್ಳಲಿಕ್ಕಿದೆ.
ತಂಡದ ಮೊತ್ತ 14. ಕೊನೆಯ ಬಾರಿ ಮೊಹಿನ್. ಲೆಗ್ ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ದಾರೆ. ಮಿಡಾನ್ ವಿಭಾಗದಲ್ಲಿ ಮತ್ತೊಂದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ ನೊಲಾಸ್ ರಾಯಲ್ ಸ್ಟ್ರೈಕರ್ಸಿನ ತಂಡ. ಈ ಬಾರಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಆಟಗಾರರ ತಂಡಗಳು ಜಾಮಿಯಾ ಟ್ರೋಫಿಯನ್ನು ಆಡ್ತಾ ಇದೆ. ಕಳೆದ 22 ವರ್ಷಗಳ ಯಶಸ್ವಿ ಹಂತವನ್ನು ಕಂಡಿರ್ತಕ್ಕಂಥ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ತಂಡ 23ನೇ ಬಾರಿಯ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸ್ತಾ ಇದೆ. ಕೆಲವೊಂದು ಕಾರ್ಯಕ್ರಮಗಳಿಗೆ ಬಾಧ್ಯತೆ ನೀಡುವಂತಹ ಒಂದು ಹಂತವನ್ನು ಕಂಡಿರುವಂತಹ ಈ ಸಂಸ್ಥೆ ನಿನ್ನ ದಿನದ ಈ ಪಂದ್ಯಾಕೂಟದ ವರ್ಣರಂಜಿತ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಈ ಭಾಗದ 3 ಮಂದಿ ಕ್ರೀಡಾ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದ್ರು. ಇವತ್ತಿನ ದಿನ ಮುಳುಗು ತಜ್ಞ ಆಪತ್ ಬಾಂಧವ ಈಶ್ವರ್ ಮಲ್ಪೆಯನ್ನು ಕೂಡ ಸನ್ಮಾನಿಸಿ ಗೌರವಿಸಿರ್ತಕ್ಕಂಥ ಈ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟವನ್ನು ಇಲ್ಲಿ ನಡೆಸ್ತಾ ಇದೆ. ಅಮೀರ್ ಸುಹೇಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ತಬ್ರೇಸ್ ಅವರ ಒಂದು ಕಾರ್ಯದರ್ಶಿತನದಲ್ಲಿ, ನಾಸೀಶ್ ಶಾನ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಈ ಬಾರಿಯ ಪಂದ್ಯಾಕೂಟ ಕೂಡ ನಡೀತಾ ಇದೆ. ಒಂದು ಬೌಂಡರಿ ದಾಖಲಿಸಿರ್ತಕ್ಕಂಥ ಮುನಾಫೆ ಮಾಡಿ 12,000 ರೂಪಾಯಿಯ ಒಂದು ಬಹುಮಾನವನ್ನು ಕೂಡ ಪಡ್ಕೊಂಡ್ರು. ಅವರ ಜೊತೆಗೆ ಯುಟಿ ಫೈಜಲ್ ಅತ್ಯುತ್ತಮ ರೀತಿಯ ಕಬಡ್ಡಿ ಆಟಗಾರ ಕೂಡ ಯುಟಿ ಫೈಜಲ್. ಅನಿಲ್ ಕಾರ್ಯು ಮತ್ತು ಸುಭಾಸ್ ಈ ಪಂದ್ಯದ ನಿರ್ಣಾಯಕರು. ಮತ್ತೊಂದೆಡೆಯಲ್ಲಿ ರಂಜು ಮತ್ತೋರ್ವ ನಿರ್ಣಾಯಕ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಮಿಡ್ ವಿಕೆಟ್ ಬಾಲಿ ನವಾಜ್ ಶತರಕ್ಷಣೆಯನ್ನು ಮಾಡಿದ್ರು. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ 18 ಓಟಗಳು. ಲಾಸ್ಟು ಕೊನೆ 2 ಚೆಂಡುಗಳು ಬಾಕಿ ಇವೆ. ನೇರ ಗುರಿ ತಗೊಳ್ತಾ ಇಲ್ಲ. ಫೈಸಲ್ ಕ್ಷೇತ್ರರಕ್ಷಕ. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 19. ಈ ಬಾರಿ ಕ್ಷೇತ್ರರಕ್ಷಣೆ ವೈಫಲ್ಯ. ಬೌಂಡ್ರಿ. 3 ಓವರ್ಗಳ ಮುಕ್ತಾಯದ ಬಳಿಕ 23 ದಾಖಲಿಸ್ತಾ ಇದೆ. ಅಲ್ಲಿ ಪಂದ್ಯವನ್ನು ಶೀಘ್ರವಾಗಿ ಮುಂದುವರಿಸಿ ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮತ್ತೆ ಪಂದ್ಯ ಆರಂಭವಾಗುತ್ತೆ. ನಿನ್ನೆ ದಿನ ಕೂಡ ಪಂದ್ಯಾಟ ಮುಕ್ತಾಯವಾಗುವಾಗ 1:30 ಆಗಿತ್ತು. ಬೆಳಗ್ಗೆ ಅರ್ಧರಾತ್ರಿ ಕಳೆದು ಹೋಗಿತ್ತು. ಇವತ್ತು ಕೂಡ 12 ಗಂಟೆ ಮೀರಿ ಹೋಗ್ತಾ ಇದೆ. ನಿದ್ರೆ ಅನ್ನುವಂಥದ್ದು ಪ್ರತಿಯೊಂದು ಮನುಷ್ಯನ ಶರೀರಕ್ಕೆ ಅತ್ಯಮೂಲ್ಯವಾಗಿರುವಂತಹ ಒಂದು ಹಂತ ಕೂಡ. ನಿದ್ರೆ ಇಲ್ಲದವರು ಕೆಲವೊಂದು ರೀತಿಯ ವರ್ತನೆ ಮಾಡ್ತಾರೆ. ನಿದ್ರೆಯೇ ಮನುಷ್ಯನಿಗೆ ಯಶಸ್ಸುದಾಯಕವಾಗಿ ಬರಬೇಕಾಗತ್ತೆ. ಇವಾಗ ನೀವು ವಿಳಂಬತೆಯನ್ನು ಮಾಡಿದ್ರೆ ನಾಳೆ ಅಂಪೈರ್ಸ್ಗಳಿಗೆ, ಸ್ಕೋರರ್ಗಳಿಗೆ, ಕಮೆಂಟೇಟರ್ಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ಗಮನಿಸಿಕೊಳ್ಳಿ.
ಮೊಯಿನ್ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಅಂಪೈರ್ ಥರ್ಡ್ ಅಂಪೈರಾ? ಇಲ್ಲ, ಸರಿ, ಯಾವುದೇ ರೀತಿ ಆಘಾತವನ್ನ ಕಾಣ್ತಾ ಇಲ್ಲ. ಇವಾಗ ಥರ್ಡ್ ಅಂಪೈರ್ ಆಟಗಾರರು ಮನವಿಯನ್ನು ಮಾಡ್ತಾ ಇದ್ದಾರೆ, ರಿವ್ಯೂ. ಇವೆಲ್ಲವೂ ಕೂಡ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ತಂತ್ರಜ್ಞಾನಗಳು ಅಳವಡಿಕೆಯಾದಾಗ ಕಳೆದ 5 ಋತುವಿನಿಂದ ನಡೀತಾ ಇರುವಂತಹ ಹೊಸ ಪದ್ಧತಿ. ಆನ್ಫೀಲ್ಡ್ ಅಂಪೈರ್ಸ್ಗಳಿಗೆ ಈ ರೀತಿಯ ಒಂದು ಪದ್ಧತಿಯೇ ಒಂದು ರೀತಿಯ ಯಶಸ್ಸಿನ ಹಂತ ಕೂಡ. M9 ಸ್ಪೋರ್ಟ್ಸಿನ ತಂಡ ಈ ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಆ ತಂಡದ ಪ್ರಮುಖ ಕ್ಯಾಮರಾಮ್ಯಾನ್ ಆಗಿ ಮುನೀರ್, ದುಬೈ, ಕರ್ನಾಟಕದ ಬಹಳಷ್ಟೊಂದು ಜಿಲ್ಲೆಗಳಲ್ಲಿ M9 ಸ್ಪೋರ್ಟ್ಸ್ಗೆ ಕ್ಯಾಮರಾಮ್ಯಾನ್ ಕಾರ್ಯವನ್ನು ಮಾಡಿರುವಂತಹ ವ್ಯಕ್ತಿ ಕೂಡ. ಕಳೆದ 4-5 ಋತುವಿನಿಂದ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇರುವಂತಹ M9 ಸ್ಪೋರ್ಟ್ಸಿನ ತಂಡ ಸೌಜನ್ ಪಡುಬಿದ್ರೆ ಅವರ ಒಂದು ನೇತೃತ್ವದಲ್ಲಿ, ಮುಂದಾಳತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ವಿತರಿಸ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಮೊಯಿನ್ ಇವಾಗ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಹೊಸ ಹೊಸ ನೇರ ಪ್ರಸಾರವನ್ನು ಬಿತ್ತರಿಸಬಲ್ಲಂತ ಸಂಸ್ಥೆಗಳು ಬರ್ತಾ ಇದೆ. ಆರಂಭಿಕ ದಿನಗಳಲ್ಲಿ ನಾವು ಗಮನಿಸಿದಾಗ C4U ದೂರದರ್ಶನ ಮುಖಾಂತರವಾಗಿ ಪಂದ್ಯಾಕೂಟ ನೇರ ಪ್ರಸಾರವನ್ನು ಬಿತ್ತರ ಮಾಡ್ತಾ ಇತ್ತು. ಆ ಬಳಿಕ ಬೆಂಗಳೂರಿನ ಗಿರೀಶ್ ರಾವ್ ಅವರ ಸಾರಥ್ಯದ ಕ್ರಿಕ್ಸೆ ಮೊದಲ ಬಾರಿಗೆ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರ ಬಿತ್ತರ ಕಾರ್ಯಕ್ರಮವನ್ನು ಆರಂಭಿಸಿತು. ಆ ಬಳಿಕ ಸಚಿನ್ ಮಹಾದೇವ್ ಅವರ ಸಾರಥ್ಯದ M ಸ್ಪೋರ್ಟ್ಸಿನ ತಂಡ, ಆ ಬಳಿಕ ಯಾಸೀನ್ ಬೆಂಗಳೂರು ಅವರ ಸಾರಥ್ಯದ ವೈ ಸ್ಪೋರ್ಟ್ಸ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ನೇರ ಪ್ರಸಾರಕ್ಕಾಗಿ ಮಾಡಿದ್ದಾರೆ. ಆ ನಂತರ ಸರ್ಫರಾಜ್ ಮತ್ತು ಅತೀಕ್ ಬಾಯ್ ಅವರ ಮಾಲಕತ್ವದ M9 ಸ್ಪೋರ್ಟ್ಸಿನ ತಂಡ, ಆ ಬಳಿಕ ಈ ಕ್ರೀಡಾ ಋತುವಿನಲ್ಲಿ ಬಹಳಷ್ಟೊಂದು ಯಶಸ್ಸನ್ನು ಕಾಣ್ತಾ ಇರುವಂತಹ ಸಮೀರ್ ಕೋಲಾರ್ ಅವರ ಸಾರಥ್ಯದ S7 ಸ್ಪೋರ್ಟ್ಸಿನ ತಂಡ ಇಲ್ಲಿ M9 ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಔಟರ್ ಜಾಗ್ತಾ ಇದೆ, ಬೌಂಡ್ರಿ 30. ಲಾಸ್ಟು ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನಲ್ಲಿ 40 ಈ ರೀತಿಯ 40 ಮತ್ತು 30 ಪಂದ್ಯಾಕೂಟಗಳಿಗೆ ಬಹಳಷ್ಟೊಂದು ಬಾಧ್ಯತೆಯನ್ನು ನೀಡಿರ್ತಕ್ಕಂಥ ಪರಿಸರ ಅಂತ ಹೇಳಿದ್ರೆ ಅದು ಕುಂದಾಪುರದ ಪರಿಸರ. ಸಾವಿರದ 1991 ಶಾಂಭವಿ ಕೋಟಾ ಶಾಲೆಯ ಅಂಕಣದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಒಂದು 40 ಪಂದ್ಯಾಕೂಟ ಹಗಲು ರಾತ್ರಿಯ ರೂಪದಲ್ಲಿ ಆರಂಭವನ್ನು ಕಂಡಿತ್ತು. ಇವಾಗ ಬಹಳಷ್ಟೊಂದು ಪ್ರಚಲಿತಿಯನ್ನು ಪಡ್ಕೊಂಡು ಈ ಜಿಲ್ಲೆ, ಹೊರ ಜಿಲ್ಲೆ ಬೆಂಗಳೂರಿನಂತ ಪರಿಸರಲ್ಲೂ ಕೂಡ ಅತ್ಯುತ್ತಮದಾಯಕವಾಗಿ ನಡೀತಾ ಇರುವಂತಹ ಈ 40 ಕ್ರಿಕೆಟ್ ಪಂದ್ಯಾಕೂಟಗಳು. ಬಹಳಷ್ಟು ಮಂದಿ ಆಟಗಾರರು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಆಟಗಾರರಿಗೆ ಅವರದೇ ಆಗಿರುವಂತಹ ಒಂದು ಅಭಿಮಾನಿ ಬಳಗವೇ ಇದೆ. ರಾಜಾ ಸಾಲಿಕ್ ರಾಮನ್ ಅಂತ ಆಟಗಾರರು, ಇಮ್ರಾನ್ ಕೋಟೇಶ್ವರನ್ ಅಂತ ಆಟಗಾರರು, ಕಿಳಿಯಾರು ನಾಗರ್ ಅಂತ ಆಟಗಾರರು, ಇವರೆಲ್ಲರೂ ಕೂಡ ಕುಂದಾಪುರದ ಪರಿಸರಕ್ಕೆ ಮತ್ತಷ್ಟು ಹುರುಪನ್ನು ತಂದು ಕೊಡ್ತಾ ಇರುವಂತಹ ಆಟಗಾರರು ಕೂಡ. ರಮ್ಶೀದ್ ಅವರ ಸಾರಥ್ಯದ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮಾರ್. ಸಮಯ ಕಳೀತಾ ಇದ್ದ ಹಾಗೆ ಕೆಲವೊಂದು ತಂಡಗಳು ಕೆಲವೊಂದು ರೀತಿಯ ಹೊಸ ಹೆಸರನ್ನು ಇಡ್ತಾ ಇದೆ. ಇದರ ಮಧ್ಯೆ ಹೋದರಿ ಆಘಾತ, ವಿಕೆಟ್ ಪತನ, 32ಕ್ಕೆ ಮೊದಲ ವಿಕೆಟ್ ಆಘಾತ.
ನವಾಜ್ ಓಟಗಳು ಬರ್ತಾ ಇದೆ. ವೈಡ್ ಬಾಲ್, ಅಕ್ರಮ ಎಸೆತ ಅನ್ನುವಂತ ಸೂಚನೆ. ಈ ಬಾರಿ ದಾಂಡು ಬಿಟ್ಟು ಬ್ಯಾಡ್ ಮೇಲೆ ಬಡ್ಕೊಂಡಿತ್ತು. ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಎರಡನೇ ಆಘಾತವನ್ನು ಕಾಣ್ತಾ ಇರುವಂತ ತಂಡ. ನವಾಜ್ ಇದರ ಮಧ್ಯೆ ಸ್ಕ್ವೇರ್ ಲೆಗ್, ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ನವಾಜ್ ಒಂದು ಓಟುಗಳ ಸೇರ್ಪಡೆಯನ್ನು ದಾಖಲಿಸುವಂತ ಪ್ರಯತ್ನ. ಇದರ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನು ಮಾಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ 38. ಟಾಪ್ ಎಚ್ ಆಗಿರುವಂತಹ ಚೆಂಡು ಮತ್ತೆ ಒಂದು ಓಟವನ್ನು ದಾಖಲಿಸಿದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 39. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯದ ಬಳಿಕ 39 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಓವರ್ ಇನ್ನೂ ಕೂಡ ಬಾಕಿ ಇದೆ. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 40. ನೌಫಾಲ್ ಅಂತಿಮ ಓವರ್ಗಾಗಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್. ಚುಕ್ಕಿ ಎಸೆತ. ಇದರ ಮಧ್ಯೆ ರನ್ಔಟ್.
ರನ್ಔಟ್. ರಫೀಕ್ ವಿಕೆಟ್ ಕೂಡ ಪತನ. ಮಿಡ್ ವಿಕೆಟ್ ಮೇಲೆ ಮತ್ತೆ ಬೌಂಡರಿಯ ಸೇರ್ಪಡೆ. 4 ಓಟಗಳು. ತಂಡದ ಮೊತ್ತ 45. ನಲವತ್ತೈದು 46 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯಮಾರ್. ಇವಾಗಲೇ 5 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಇಲ್ಲಿ ಒಂದು ಹಂತದಲ್ಲಿ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯಮಾರ್ ಜಯವನ್ನು ದಾಖಲಿಸಿದರೆ 6ನೆಯ ತಂಡವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಾಣುತ್ತೆ. ಇಲ್ಲದಿದ್ದರೆ 3 ತಂಡಗಳ ನಡುವೆ ಬಾಲ್ ಔಟ್ ಮುಂದಿನ ಹಂತದಲ್ಲಿ ನಡೀತದೆ. ಅಣ್ಣ ಓಪನರ್ ಸಂಕಟಕ್ಕೆ ಬನ್ನಿ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯಮಾರ್ ಆರಂಭಿಕ ಆಟಗಾರರು ಅಂಕಣಕ್ಕೆ ಬರಬೇಕು. ಮೊದಲ ಓವರ್ಗಾಗಿ ರಫೀಕ್. 2ನೇ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. ಇರ್ಷಾದ್ ಮತ್ತು ಫೈಸಲ್ ಆರಂಭಿಕ ಆಟಗಾರರು. ಬೌಂಡ್ರಿ 4 ಓಟಗಳು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಡಾಟ್ ಬಾಲ್ ಚುಕ್ಕಿ ಎಸೆತ. ಮೊದಲ ಚೆಂಡಲ್ಲಿ ಬೌಂಡರಿ ದಾಖಲಿಸಿದ ಬಳಿಕ ಇರ್ಷಾದಿಗೆ ಇವಾಗ ರಫೀಕ್ ಡಾಟ್ ಬಾಲ್ ಗಳನ್ನು ಎಸೀತಾ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸ್ ಉತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ.
ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 5. ಪೆತ್ತ ಸ್ಟಾರ್ಟ್ ಆಗುತ್ತೆ. ರಫೀಕ್ ಕೊನೆಯ ಬಾರಿಗೆ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಫೈಸಲ್ ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 5ಕ್ಕೆ 0 ಲಾಸ್. 46ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. 30 ಎಸೆತ, 41 ಓಟಗಳು ಬರಬೇಕಾಗಿದೆ. ನಟನೇರ ಹೊಡೆತವನ್ನು ದಾಖಲಿಸಿದ್ರು. ಇರ್ಷಾದ್ ಇವಾಗ ಮತ್ತೆ ಬೌಂಡರಿಯನ್ನು ದಾಖಲಿಸ್ತಾ ಇರುವಂತ ಆಟಗಾರ. ರಯಾಲಿ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಯ ಸೇರ್ಪಡೆ. 13. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ನ ತಂಡ ದಾಖಲಿಸ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಅಂತಿಮ 3 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಇದೆ. ತಂಡದ ಮೊತ್ತ 13. ಈ ಬಾರಿ ಹೊಡೆತವನ್ನು ಪಡ್ಕೊಂಡ್ರು ಕೂಡ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ 2 ಚೆಂಡುಗಳು ಬಾಕಿ ಇವೆ. 2 ಬೌಂಡರಿಗಳನ್ನು ನೀಡಿದ ಬಳಿಕ ಬಹಳ ಉತ್ತಮ ರೀತಿಯ ಕಮ್ಬ್ಯಾಕ್ ಬೌಲಿಂಗ್ ಅನ್ನು ನಡೆಸ್ತಾ ಇರುವಂತ ಬೌಲರ್ ಕೂಡ ಸಿರಾಜ್. ಬೌಂಡ್ರಿ. ಇರ್ಷಾದ್ ಇಲ್ಲಿ ಭರ್ಜರಿ ಆಟವನ್ನು ಆಡ್ತಾ ಇದ್ದಾರೆ. ತಂಡದ ಮೊತ್ತ 17-29 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಡಾಟ್ ಬಾಲ್. ರಫೀಕ್ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಬೌಲರ್ ಕೂಡ.
ಎರಡನೇ ಬಾರಿ ಈ ಬಾರಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಕೊಡುವಾಗ 18. ಲೀಲಾಜಾಲವಾಗಿ ಹಾದು ಹೋಗ್ತಾ ಇದೆ. ಕೊನೆಯ 3 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಇವೆ. ಮತ್ತೆ ರಫೀಕ್ ಬಹಳ ಉತ್ತಮ ರೀತಿಯ ಹೊಡೆತ. ಮಿಡಾನ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಎದುರಾಳಿಗಳ ಮೇಲೆ ಒತ್ತಡವನ್ನು ಹೇರುವಂತ ಎಲ್ಲ ಕಾಯಕವನ್ನು ನಡೆಸ್ತಾ ಇರುವಂತ ರಾಯಲ್ ಸ್ಟ್ರೈಕರ್ಸಿನ ತಂಡ ಇವಾಗ 3ನೇ ಓವರಿನ 2 ಚೆಂಡುಗಳು ಬಾಕಿ ಇವೆ. ಇದರ ಮಧ್ಯೆ ಬೌಂಡ್ರಿ 22. ಕೊನೆಯ ಚೆಂಡಿಗಾಗಿ ಮತ್ತೆ ರಫೀಕ್. 24 ಓಟುಗಳು ಇನ್ನೂ ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಬೌಂಡ್ರಿ 26. ಜಯಕ್ಕಾಗಿ 20 ಓಟುಗಳು ಬರಬೇಕಾಗಿದೆ. ಮೊಯಿನ್ ಹೊರಗಡೆ ಬನ್ನಿ. ಒಂದು ಬಾರಿ ಮಾತ್ರ ಪ್ರವೇಶ ಇದೆ. ತೌಸೀಫ್ ವೈಡ್ ಬಾಲ್ ಅಕ್ರಮ ಎಸೆತ. ತಡ ಮೊತ್ತ 27. 19 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಕ್ರಾಸ್ ಹೊಡೆತಕ್ಕೆ ಮುಂದೆ ಹೋದ್ರು. ಮತ್ತೆ ಒಂದು ಓಟುಗಳ ಹೆಚ್ಚುವರಿ ಲೆಗ್ ಬಾಯ್. ತಂಡದ ಮೊತ್ತ ಇವಾಗ 28. ಓಟುಗಳು ಬರ್ತಾ ಇಲ್ಲ. ವಿಕೆಟ್ ಕೀಪರ್ ಉಬೇದ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ದಾರೆ. ಬೌಂಡ್ರಿ, ನೋ ಬಾಲ್, ಬೌಂಡ್ರಿ. 33. 13 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಬೌಂಡರಿಯ ಸೇರ್ಪಡೆ. 9 ಓಟದ ಅವಶ್ಯಕತೆ ಜಯಕ್ಕಾಗಿ. ಸುಲಭದ ಜಯದ ಕಡೆಗೆ ಮುಖ ಮಾಡಿ ನಿಂತಿರುವಂತಹ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯ ಮರಿನ ತಂಡ. ಲಾಸ್ಟು ಅಂತಿಮ 2 ಚೆಂಡು ಬಾಕಿ ಇವೆ. ಔಟರ ಜಾಗಿತ್ತು. ಮತ್ತೆ ಬೌಂಡ್ರಿ. 5 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ತಂಡದ ಮೊತ್ತ 41. 2ನೇ ದಿನದ ಕೊನೆಯ ಪಂದ್ಯ ನಾಳೆ ದಿನ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಯುನೈಟೆಡ್ ಹೊನ್ನಾಳ ಮತ್ತು ಪಂದ್ಯ ಸಮಬಲ ಟೈ.
ನಾಳೆ ದಿನ ಮೊದಲ ಪಂದ್ಯವನ್ನು ಆಡುವಂತ ಯುನೈಟೆಡ್ ಹೊನ್ನಾಳ ಮತ್ತು ಎಂಎಂ ಫ್ರೆಂಡ್ಸ್ ಮಾವಿನಕಟ್ಟೆ ರೆಡಿ ಇರಬೇಕು. ನಾಳೆ ಬೆಳಿಗ್ಗೆ 9:30ಕ್ಕೆ ಫೋಟೋ ಸೆಕ್ಷನ್ ಇರುತ್ತೆ. ಅದಾದ ಬಳಿಕ ಟಾಸ್ ಪ್ರಕ್ರಿಯೆ ನಡೀತದೆ. ಅದಾದ ಬಳಿಕ ಪಂದ್ಯ ಆರಂಭವನ್ನು ಕಾಣುತ್ತೆ. ಇವಾಗಲೇ 6 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. 6 ತಂಡಗಳು ಕೂಡ ಸರಿಯಾಗಿ 3:30ಕ್ಕೆ ನಾಳೆ ಸಂಜೆ ಈ ಪ್ರಮುಖ ವೇದಿಕೆಯಲ್ಲಿ ರೆಡಿ ಇರಬೇಕು. ನಾಳೆ ಮಧ್ಯಾಹ್ನ